ರೀ ಅಲ್ಲಿ ನೋಡ್ರಿ. ಹುಡುಗ ಸ್ವತಃ ಅವನೇ ನಮ್ಮ ಮಗಳಿಗೆ ಅಲಂಕಾರ ಮಾಡ್ತಿದ್ದಾನೆ. ಅವನು ನಂದಿನಿನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನಕ್ಕೆ ಇಷ್ಟು ಸಾಕಲ್ವಾ? ಬನ್ರಿ, ಹಠ ಮಾಡಬೇಡಿ, ಬನ್ನಿ. ಮಗಳು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ ಅಲ್ವಾ? ಬನ್ನಿ. ನಂದು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸುಭಾಷ್, ಅಪ್ಪ ಅಮ್ಮ ಬಂದಿದ್ದಾರೆ. ಅಪ್ಪ, ಥ್ಯಾಂಕ್ ಯು ಸೋ ಮಚ್. ನಿನ್ನ ಸಂತೋಷಕ್ಕಿಂತ ನನಗೆ ಯಾವುದು ಮುಖ್ಯ ಅಲ್ಲ ಮಗಳೇ. ಮದುವೆ ನಿಮ್ಮಿಷ್ಟದಂತೆ ಆಗಲಿ. ರಿಸೆಪ್ಷನ್ ನಾನು ಅನ್ಕೊಂಡಾಗೆ ಮಾಡೋಣ, ಸರಿನಾ? ಸದ್ಯ ಪೊಲೀಸ್ ಸ್ಟೇಷನ್ನು, ಜೈಲು, ಆ ಸೀನ್ ಇಲ್ಲ. ನಿಜ, ಪರಮಾತ್ಮ ಕಣಪ್ಪ ನೀನು. ಬನ್ನಿ. ಅರ್ಚಕ್ರೆ, ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ರಿ? ಜೋಡಿ ನೋಡ್ಬಿಟ್ಟು ಆಶ್ಚರ್ಯದಲ್ಲಿ ನಿಂತಿದ್ದಾರೆ. ಮನೆಗೆ ಹೋಗಿ ದೃಷ್ಟಿ ತೆಗಿಬೇಕು. ತಗೊಳ್ಳಿ, ಹಾರ ಬದಲಾಯಿಸ್ಕೊಳ್ಳಿ. वनमाले गदेशाङ्गे शृङ्गे चक्रे च नन्दके श्रीमान्नारायणो विष्णुर्वासुदेवो अभिरक्षतु। ತಗೊಳ್ಳಿ, ಅಕ್ಷತನ ಎಲ್ಲರಿಗೂ ಕೊಡಿ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते। शुभं कुरुष्व कल्याणम् आरोग्यं सुखसम्पद मम बुद्धिप्रकाशं च महालक्ष्मी नमोऽस्तुते। ಮಾಂಗಲ್ಯ ಧಾರಣೆ ಆಗ್ಬೋದಾ ಸರ್? ಆಗ್ಲಿ ಆಗ್ಲಿ. ಮಾಂಗಲ್ಯ ತಗೊಳ್ಳಿ ಸರ್.
ಶುಭಮುಹೂರ್ತೋ ಅಸ್ತು. ಹಿರಿಯವರ ಆಶೀರ್ವಾದ ತಗೊಳ್ಳಿ. ದೀರ್ಘಾಯುಷ್ಮಾನ್ ಭವ. ತಂದೆ ತಾಯಿಗಳಾಗಿ ನೀವೇನೆಲ್ಲ ಯೋಚನೆ ಮಾಡ್ತಿರ್ಬೋದು ಅಂತ ನನಗೆ ಅಂದಾಜಿದೆ. ನಿಮ್ಮ ಅಂತಸ್ತಿಗೆ ತಕ್ಕವನು ನಾನಲ್ಲ. ಹಾಗೆ ನೀವು ಯೋಚನೆ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕಂತಂದ್ರೆ ಅದು ನಿಜಾನೇ. ಹಾಗೇನೆ ನಿಮ್ಮ ಮಗಳ ಮೇಲಿರೋ ನನ್ನ ಪ್ರೀತಿ ಕೂಡ ಅಷ್ಟೇ ನಿಜ. ನಿಮ್ಮ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ನೀವು ಏನು ಯೋಚನೆ ಮಾಡಬೇಡಿ. ಅವ್ರಿಗೆ ಏನು ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಅಮ್ಮ, ಅವರು ಯಾವತ್ತೂ ಕಣ್ಣೀರು ಹಾಕದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ನಿಮ್ಮನೆಯಲ್ಲಿ ರಾಜಕುಮಾರಿಯಾಗಿದ್ದವರು ನಮ್ಮನೆಯಲ್ಲಿ ರಾಣಿಯಾಗಿರ್ತಾರೆ. ನಾನು ನಿಮಗೆ ಮಾತು ಕೊಡ್ತೇನೆ. ನಿಮ್ಗೆ ಅಷ್ಟೆಲ್ಲ ಕಷ್ಟ ಯಾಕೆ? ನಾವಿದ್ದೀವಲ್ಲ. ಅಂದ್ರೆ ಮದುವೆ ಆಗಿದ ಮಾತ್ರಕ್ಕೆ ಅವಳ ಪಾಲಕ್ ನಾವಿಲ್ಲ ಅಂತ ಆಗಲ್ವಲ್ಲ. ನಂದಿನಿ ಯಾವತ್ತಿದ್ರು ನನ್ನ ಮಗಳೇ. ನನ್ನ ಮಗಳನ್ನ ಯಾವ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ. ಖಂಡಿತ. ಕೇಶ, ಟ್ಯಾಕ್ಸಿ ಕರ್ಸು. ಬೇಡ ಬೇಡ ಬೇಡ, ಬನ್ನಿ. ಯಾವ ಟ್ಯಾಕ್ಸಿನೂ ಬೇಡ, ಎಲ್ಲರೂ ನಮ್ಮ ಕಾರಲ್ಲೇ ಮನೆಗೆ ಹೋಗೋಣ. ನಿಮ್ಮ ಮಾತಿಗೆ ಒಪ್ಪಿ ನಾ ಇಲ್ಲಿ ಬಂದಿದ್ದೀನಿ. ನನ್ನ ಮಾತಿಗೆ ಗೌರವ ಕೊಡ್ತಿರಲ್ವಾ? ಮದುವೆ ಅಂತೂ ಆಯ್ತು, ರಿಸೆಪ್ಷನ್ ಅಂತೂ ಇಡೀ ಬೆಂಗಳೂರಿನಲ್ಲಿ ಯಾರು ಮಾಡಿರಬಾರ್ದು, ಅಷ್ಟು ಜೋರಾಗಿ ಮಾಡ್ತೀನಿ. ಅಪ್ಪ, ಇಟ್ಸ್ ಓಕೆ. ನೀವು ಬಂದಿದ್ದೆ ನನಗೆ ಖುಷಿ ಆಯ್ತು. ಮದ್ವೆ ಆದ್ಮೇಲೆ ನನ್ನ ಗಂಡನ ಜೊತೆ ಹೋಗೋದು ಧರ್ಮ ಅಲ್ವಾಪ್ಪ? ಅವನನ್ನ ಚೆನ್ನಾಗಿ ನೋಡ್ಕೋತಾರೆ. ಹೇಗ್ ನೋಡ್ಕೊಂಡ್ರು ಖುಷಿನೇ. ನಾನು ಟ್ಯಾಕ್ಸಿನಲ್ಲೇ ಹೋಗ್ತೀನಪ್ಪ. ಮಗಳೇ, ನೀವಿಬ್ರು ಮದುವೆ ಆಗಿ ಹೊಂದಾಣಿಕೆಯಿಂದ ಖುಷಿಯಾಗಿರ್ತೀರ ಅನ್ನೋದು ನನಗೆ ಸಂತೋಷನೇ. ಆದ್ರೆ ಅದಕ್ಕೆ ಅಂತ ನೀನ್ ಅಪ್ಪ ಇರುವಾಗಲೇ ನೀನ್ ಕಷ್ಟಪಡೋದನ್ನ ನಾನು ನೋಡಕ್ ಆಗೋದಿಲ್ಲ. ಈಗ ನಾವು ನಿಮ್ಮವ್ರೆ, ನಾವೇನ್ ಬೇರೆಯವ್ರ? ನೀವು ನಮ್ ಜೊತೆ ಮನೆಗೆ ಬಂದು ನಮ್ ಜೊತೆನೇ ಇರಿ. ಇಲ್ಲ ಸರ್, ಅದು ತಪ್ಪಾಗತ್ತೆ. ನನ್ನ ಸಾಮರ್ಥ್ಯ ಎಷ್ಟೋ ಅದಕ್ಕೆ ತಕ್ಕಂತೆ ನಾನು ನನ್ನ ಹೆಂಡತಿನ ನೋಡ್ಕೊಳ್ಳೋದು ನನ್ನ ಕರ್ತವ್ಯ, ಮತ್ತೆ ಅದೇ ನನ್ನ ಧರ್ಮ ಕೂಡ. ಈಗ ನೀವು ಕರೆದಿರಿ ಅಂದ ಮಾತ್ರಕ್ಕೆ ನಾನು ಬಂದ್ರೆ ಅದು ಸರಿಯಲ್ಲ. ಒಂದ್ ವೇಳೆ ನಾನು ಹಾಗೆ ಬಂದ್ರೆ
ನನ್ನ ಮತ್ತೆ ನಂದಿನಿ ಅವ್ರ ಪ್ರೀತಿಗೆ ಬೇರೆನೇ ಅರ್ಥ ಬಂದಾಗತ್ತೆ. ಇಲ್ಲ ಸರ್, ದಯವಿಟ್ಟು ಕ್ಷಮಿಸಿ. ನಾನು ರಾಜನಂದಿನಿ ಅವ್ರನ್ನ ಪ್ರೀತಿಸಿದ್ದು, ಇಷ್ಟಪಟ್ಟಿದ್ದು ಅವರ ವ್ಯಕ್ತಿತ್ವ ಮತ್ತೆ ನಡತೆಯನ್ನ ನೋಡಿ. ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ. ನಾವೆಲ್ಲಿದ್ರೂ ಸುಖವಾಗಿ ಇರ್ತೀವಿ. ನೀವು ಏನು ಯೋಚನೆ ಮಾಡಬೇಡಿ. ನೀವು ದೂರ ಹೋಗಿ ಬದುಕಿದ್ರು ಅದಕ್ಕೆ ಬೇರೆನೇ ಅರ್ಥ ಬರುತ್ತಲ್ವಾ? ಅಪ್ಪ ಅಮ್ಮನ ಒಪ್ಪಿಗೆ ಇಲ್ಲದೆ ಓಡೋಗಿ ಮದುವೆ ಆದ್ರು ಅಂತ. ಅದಕ್ಕಿಂತ ನಮ್ಮ ಜೊತೆ ಇರೋದೇ ವಾಸಿ ಅಲ್ವಾ? ಎಲ್ಲೇ ಇದ್ರೂ ಖುಷಿಯಾಗಿರ್ತೀರಾ ಅಂದಮೇಲೆ ನಮ್ಮ ಜೊತೆನೇ ಇರ್ಬೋದಲ್ವಾ? ಹೌದು, ನನಗೂ ಅದೇ ಸರಿ ಅನ್ಸುತ್ತೆ. ನಮ್ಮ ಮಧ್ಯೆ ಸ್ವಾಭಿಮಾನ ಎಲ್ಲ ಯಾಕೆ? ನೀವೀಗ ನಮ್ಮನೆ ಹುಡುಗ, ಇಬ್ರು ಬಂದ್ ನಮ್ಮನೇಲೇ ಇರಿ. ಅಕ್ಕ ಬಾ ಅಕ್ಕ. ಹರ್ಷ, ಆ ಥರ ಎಲ್ಲ ಹಠ ಮಾಡಬಾರ್ದು. ನೀನು ಹೋದ್ರೆ ನಾನು ಬರ್ತೀನಿ. ಗುಡ್ ಬಾಯ್ ಅಲ್ವಾ ನೀನು? ನಾನು ಬಿಟ್ಟು ಹೋಗ್ಬೇಡ ಅಕ್ಕ ಪ್ಲೀಸ್. ನಾನು ಎಲ್ಲಿ ಹೋಗ್ತೀನಿ? ನಾನು ನಿನ್ ಜೊತೆನೇ ಇರ್ತೀನಿ ಕಣೋ. ನಂದಿನಿ, ಈಗ ನಿನ್ ತಮ್ಮನ್ಗೆ ನೀನೇ ಒಪ್ಸು. ಅಮ್ಮ, ನಾನು ನಮ್ಮನೆಯಲ್ಲಿರೋದು ಓಕೆ, ಆದ್ರೆ ಇವ್ರನ್ನ ನಮ್ಮನೆಯಲ್ಲೇ ಬಂದಿರಿ ಅಂತ ಹೇಗೆ ಒಪ್ಸಕ್ಕಾಗತ್ತೆ? ಮದ್ವೆ ಆದ್ಮೇಲೆ ಹೆಂಡತಿ ಮನೇಲಿ ಬಂದಿರೋದು ಇವ್ರಿಗೆ ಅನ್ಕಂಫರ್ಟಬಲ್ ಅನ್ಸ್ಬೋದು. ನಂದಿನಿ ಅವರೇ, ನಿಮಗೆ ಒಪ್ಪಿಗೆ ಇದೆ ಅಂತಂದ್ರೆ ನಿಮ್ಗೋಸ್ಕರ ನಾನು ಒಪ್ಕೊಳ್ತೀನಿ. ಹುಡ್ದಾಗ್ಲಿಂದ ಐಷಾರಾಮಿ ಬದುಕನ್ನೇ ನೋಡಿದ್ ನಿಮ್ಗೆ ನನ್ನ ಜೊತೆ ಆ ಒಟ್ಟಾರದಲ್ಲಿ ಇರೋದು ಅಂತಂದ್ರೆ ನಿಮ್ಗೆ ಎಷ್ಟು ಹಿಂಸೆ ಆಗ್ಬೋದು ಅಂತ ನನ್ನಿಂದ ಊಹಿಸೋಕ್ಕೂ ಆಗ್ತಿಲ್ಲ. ನಿಮ್ಮ ಸುಖಕ್ಕಿಂತ ನನ್ನ ಸ್ವಾಭಿಮಾನ ದೊಡ್ಡದಲ್ಲ. ನಿಮ್ಮನೆಗೆ ಹೋಗೋಣ. ಆರಂಭದಲ್ಲಿ ನನಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ನನ್ನ ಜೊತೆ ನೀವಿರ್ತೀರಲ್ಲ, ಅಷ್ಟು ನನಗೆ ಸಾಕು. ಸುಭಾಷ್, ನಿನ್ಗೆ ಓಕೆ ಅಲ್ವಾ? ಅವರೇ ಹೇಳಾಯ್ತಲ್ಲ, ನಡೀರಿ ನಮ್ಮ ಮನೆಗೆ ಹೋಗೋಣ. ಅರ್ಚಕರೇ, ಬರ್ತೀವಿ. ನಮಸ್ಕಾರ. ಬಾಮ್ಮ. ಬನ್ನಿ. ಅಮ್ಮಾಜಿ ತುಂಬಾ ಖುಷಿಯಾಗಿದ್ದಾರೆ. ಆದ್ರೆ ಆ ಹುಡುಗ ಒಳ್ಳೆಯವನಲ್ಲ ಅಂತ ಯಾಕೆ ಹೇಳಿ? ತಾಯಿ, ಅವ್ರನ್ನ ನೀನೇ ಕಾಪಾಡಬೇಕು. ಒಳ್ಳೇದನ್ ಮಾಡ್ತಾಯಿ. ಮೇಡಮ್ 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 ಅಲ್ಲೇ ವೇಟ್ ಮಾಡ್ಲಾ? ಕಾಲ್ ಮಾಡ್ತೀರಾ ಮೇಡಮ್? ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ ದೇವಸ್ಥಾನಕ್ಕೆ ಈಗ್ಲೇ ಬನ್ನಿ ಮೇಡಮ್.
ದೇವ್ರು, ನಂಬಿಕೆ 2-3 ಅಕ್ಷರದ ಪದಗಳೇ. ಆದ್ರೆ ದೇವ್ರ ಮೇಲಿಟ್ಟ ನಂಬಿಕೆಗೆ ಯಾವುದೇ ಬೆಲೆ ಇಲ್ವಾ? ನಿನ್ನ ನಂಬಿ ರಾಜನಂದಿನಿ ಅವ್ರು ಮೋಸ ಹೋದ್ರ ತಾಯಿ? ತನಗಾಗ್ತಿರೋದು ಅನ್ಯಾಯ ಅಂತ ಗೊತ್ತಾಗ್ದೇನೆ ಮೋಸ ಹೋದ್ರ? ಚೋಕ್ತವ ಹೇಳ್ದ ಹಾಗೆ ಇದೇನಾ ನಡೆದಿರೋದು? ಇದೇನಾ ಸತ್ಯ? ಹಾಗಾದ್ರೆ ಈಗ ಇದೆಲ್ಲ ನನಗೆ ಯಾಕೆ ಕಾಣಿಸ್ತಿದೆ? ನನಗೇನ್ ಮಾಡ್ಬೇಕು? ಮಂಗಳಾರತಿ ತಗೊಳ್ಳಿ. ಯಜಮಾನ್ರು ಬಂದಿಲ್ವಾ ಅಮ್ಮ? ಇಲ್ಲ, ನಾನೊಬ್ಳೆ ಬಂದಿದ್ದೀನಿ. ಅರ್ಚಕ್ರೆ, ಇಲ್ಲಿ ನಿಮ್ಗಿಂತ ಮೊದಲು ಒಬ್ರು ಅರ್ಚಕರಿದ್ರಲ್ವಾ, ಅವ್ರು ಎಲ್ಲಿ? ಅವ್ರ ಹೆಸರೇನು? ಇಲ್ಲಿ ನನಗಿಂತ ಮೊದಲು ನಮ್ಮ ತಂದೆಯವರಿದ್ರು. ಅವ್ರ ಹೆಸರು ಶ್ರೀನಿವಾಸಾಚಾರ್. ಅವ್ರು ಈಗಿಲ್ಲ, ತೀರ್ಕೊಂಡ್ರಲ್ಲ. ಇಲ್ಲ ಇಲ್ಲ, ಅವರಲ್ಲ. ಅವ್ರಿಗೂ ಮೊದಲು 20 ವರ್ಷದ ಕೆಳಗೆ. 20 ವರ್ಷದ ಕೆಳಗ? ಹಾ. ನಂಗೆ ಗೊತ್ತಿಲ್ಲಮ್ಮ. ನೀವ್ ಯಾರನ್ನ ಕೇಳ್ತಾ ಇದ್ದೀರಿ ನಂಗೆ ಗೊತ್ತಿಲ್ಲ. ಯಾಕಮ್ಮ? ಯಾರನ್ನಾದ್ರೂ ವಿಚಾರಿಸ್ಬಿಟ್ಟು ಹೇಳ್ತೀನಿ ಬೇಕಾದ್ರೆ. ಇಲ್ಲ, ಪರವಾಗಿಲ್ಲ. ಸರಿ ಅಮ್ಮ, ಒಳ್ಳೇದಾಗ್ಲಿ. ವರ್ಷದ ಹಿಂದೆ ಪೂಜಾರಿ ಆಗಿದ್ದು ಆ ಹುಚ್ಚ ಅಲ್ವಾ? ಅವನನ್ನ ಎಲ್ಲಿ ಹುಡುಕ್ಲಿ? ಅವನಿಗೆಲ್ಲಾನು ಗೊತ್ತಿದೆ. ಅವನಿಗೆಲ್ಲಾನು ಗೊತ್ತಿರೋದ್ರಿಂದಾನೇ ಅವನು ಹುಚ್ಚ ಆಗಿದ್ದಾನ. ಇದು ನನ್ನ ಊಟ ಇದು ನನ್ನ ಊಟ ಕಿತ್ಕೊಂಡ್ಬಿಟ್ರು ನನ್ನ ಊಟ. ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಇಲ್ಲ, ನನ್ನ ಊಟ ಕಿತ್ಕೊಂಡ್ಬಿಟ್ರು, ನನ್ ಮೋಸ ಮಾಡ್ಬಿಟ್ರು. ಇಲ್ಲ, ನಿಮಗ್ ಸೇರ್ಬೇಕಾಗಿರೋದು ಯಾವತ್ತಿದ್ರು ನಿಮ್ಗೆ ಸೇರುತ್ತೆ. ನಿಮ್ಮಿಂದ ಯಾರು ಕಿತ್ಕೊಳ್ಳಲ್ಲ. ಕಿತ್ಕೋತಾರೆ. ನೀನೇನು ಹುಡುಕ್ತಾ ಇದೆಯೋ ಅದೇ ನೀನು ಹುಡುಕುತ್ತೆ, ಅದೇ ನಿನ್ನ ಹತ್ರ ಬರುತ್ತೆ. ಆದ್ರೆ ಅವನು ನಿನ್ನ ಹತ್ರ ಬರಕ್ ಬಿಡಲ್ಲ. ಅವನು ಅಂದ್ರೆ ದೇವ್ರ?